ಸ್ನೇಹಿತರೆ, ಅಲ್ಲಿ ಒಂದು 2 ವರ್ಷ ನಾನು ಬಹಳ ಉತ್ತಮ ಸೇವೆ ಮಾಡಿದೆ. ನಮ್ಮ ಬಟಾಲಿಯನ್ನಲ್ಲಿ ಸುಮಾರು ಒಂದು 26-28 ಜನ ಅಧಿಕಾರಿಗಳು ಕೆಲಸ ಮಾಡಿದರು. ಕೇವಲ ಇಬ್ಬರಿಗೆ ಮಾತ್ರ ಅಲ್ಲಿ ನಮ್ಮ ಸೇವೆಗೆ ಪದಕಗಳ ಸಂದಾಯ ಆಯಿತು, ನಾನು ಮತ್ತು ಇನ್ನೊಬ್ಬರು ನನ್ನ ಸಹೋದ್ಯೋಗಿ ಅಧಿಕಾರಿ. ತದನಂತರ ಅಲ್ಲಿದ್ದಾಗೂ ಸಹ ನಾನು ಈ ಒಂದು ಪರೀಕ್ಷೆಗಳಿಗೆ ನಾನು ಬರ್ತಿರಲಿಲ್ಲ. ಈ IAS KS ಪರೀಕ್ಷೆಗಳನ್ನು ನಾನು ತೇರ್ಗಡೆ ಆಗಬೇಕು ಅನ್ನೋ ಏನೋ ಒಂದು ಹುಚ್ಚಿತ್ತು, ಅಲ್ಲಿ ಇತ್ತು. ನನಗೆ ಬೇಕಾಗಿರುವಂಥ ಪುಸ್ತಕಗಳನ್ನು ನಾನು ನನ್ನ ಪೋಸ್ಟ್ಗೆ ತೆಗೆದುಕೊಂಡು ಹೋಗ್ತಿದ್ದೆ. ಬಿಡು ಇದ್ದಾಗ ಅವುಗಳನ್ನು ಓದ್ತಿದ್ದೆ. ಅಲ್ಲಿ ದಿನಪತ್ರಿಕೆಗಳಾಗಲಿ ಮ್ಯಾಗ್ಝಿನ್ಸ್ ಆಗಲಿ ಯಾವುದೂ ಬರ್ತಿರಲಿಲ್ಲ. ಬಟ್ ನಾನು ಆಗ ಯಾವ ಪರೀಕ್ಷೆ ತೆಗೆದುಕೊಂಡಿರಲಿಲ್ಲ, ಹೀಗಾಗಿ ನಾನು ವಿಚಲಿತ ಆಗಿರಲಿಲ್ಲ. ತದನಂತರ ನಾನು ಪಠಾನ್ಕೋಟ್ಗೆ ಬಂದೆ. ಅದು ಪಠಾನ್ಕೋಟ್ ಅಂದರೆ ಈ ಪಂಜಾಬು, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ 3 ರಾಜ್ಯಗಳು ಸೇರುವಂಥ ಒಂದು ಪ್ರದೇಶ. ಪಾಕಿಸ್ತಾನಕ್ಕೆ ಭಾಳ ಹತ್ತಿರವಿರುವಂಥ ಒಂದು ಪ್ರದೇಶ. ಅಲ್ಲಿ ನನ್ನ ಪೋಸ್ಟಿಂಗ್ ಆಯಿತು. ಅಲ್ಲಿ ನಾನು ನನ್ನ ಶ್ರೀಮತಿ ವನರದ ವಸ್ತ್ರದ ಅವರನ್ನು ನಾನು ಮದುವೆ ಮಾಡಿಕೊಂಡೆ. ನಾವಿಬ್ಬರು ನಮ್ಮ ಸಂಸಾರ ಅಲ್ಲಿ ಪ್ರಾರಂಭ ಮಾಡಿದ್ವಿ, ನಮ್ಮ ಮನೆ ಮಾಡಿದ್ವಿ. ಅಲ್ಲಿಂದ ಮುಂದೆ ನಾನು ಅಸ್ಸಾಮು, ಅರುಣಾಚಲ ಪ್ರದೇಶ ಅಲ್ಲಿಯೂ ಸಹ ನಾನು ಕೆಲಸ ಮಾಡಿ ನಾನು 2007-08ರಲ್ಲಿ ನಾನು ಅಸ್ಸಾಮಲ್ಲಿದ್ದೆ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿದ್ದೆ. ಅಲ್ಲಿದ್ದಾಗ ನಾನು KS ಅಟೆಂಪ್ಟ್ ತೆಗೆದುಕೊಂಡೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು 2-3 ವರ್ಷಗಳಿಗೆ ಒಂದು ಸಲ ಈ KS ಪರೀಕ್ಷೆಗಳಿಗೆ ಅವರು ನೋಟಿಫಿಕೇಶನ್ ಮಾಡ್ತಾರೆ. ಅದಕ್ಕೆ ಅವರು ಗ್ಯಾಸ್ಟೆಡ್ ಪ್ರೊಬೇಷನರ್ ಎಕ್ಸಾಮಿನೇಷನ್ಸ್ ಅಂತ ಕರೀತಾರೆ. ಈ ಪರೀಕ್ಷೆಗಳಿಗೆ ಅರ್ಹ ವಿದ್ಯಾರ್ಥಿಗಳಂದರೆ ಎಲ್ಲ ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳಿಂದ ಅರ್ಜಿ ತೆಗೆದುಕೊಳ್ತಾರೆ. ಇದರಲ್ಲಿ ಯಾರು ಸೆಲೆಕ್ಷನ್ ಆಗ್ತದೆ, ಯಾರು ಪಾಸ್ ಆಗ್ತಾರೆ ಅವರಿಗೆಲ್ಲ ಒಂದು ಸಂದರ್ಶನ ಮಾಡಿ ಅವರ ಒಟ್ಟು ಅಂಕಗಳ ಆಧಾರದ ಮೇರೆಗೆ ಅಸಿಸ್ಟೆಂಟ್ ಕಮಿಷನರು, DYSP, ಅಸಿಸ್ಟೆಂಟ್ ಕಂಟ್ರೋಲ್ ಆಫ್ ಸ್ಟೇಟ್ ಅಕೌಂಟ್ಸು, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ಸು, ತಹಶೀಲ್ದಾರು, ಸೋಷಿಯಲ್ ವೆಲ್ಫೇರ್ ಜಿಲ್ಲಾಧಿಕಾರಿ, ತಾಲೂಕು ಹಿಂದುಳಿದ ವರ್ಗ ಅಧಿಕಾರಿಗಳು, ಟ್ರೆಜರಿ ಜಿಲ್ಲಾಧಿಕಾರಿ, ತಾಲೂಕು ಟ್ರೆಜರಿ ಅಧಿಕಾರಿ, ಹೀಗೆ ಸುಮಾರು ಹಲವಾರು ಕರ್ನಾಟಕ ರಾಜ್ಯಕ್ಕೆ ಬೇಕಾಗುವ ಎಲ್ಲ ಮುಖ್ಯ ಇಲಾಖೆಗಳ ಗ್ರೂಪ್ A ಮತ್ತು ಗ್ರೂಪ್ B ವೃಂದಗಳಿಗೆ ಅವರ ಅರ್ಜಿಗಳನ್ನು ಕರೀತಾರೆ. ಸೊ ನಾನೇನು ಸೈನ್ಯದಲ್ಲಿದ್ದೆ. ಆವಾಗ 2006 ಪರೀಕ್ಷೆ ಅಧಿಸೂಚನೆ ಆಯಿತು. ಸೊ ನನಗೆ ನಾನು ಆವಾಗ ವಿಚಾರ ಮಾಡೋಕ್ಕೆ ಶುರು ಮಾಡಿದ್ದೆ. ನಾನು ಮತ್ತೆ ತಿರುಗಡೆ ನಾನು ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅಂತ. ನೀವು ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿದ್ದು ಈ ಪರೀಕ್ಷೆಗಳಿಗೆ ತಯಾರಿ ಮಾಡುವುದು ಬಹಳ ಕಷ್ಟ. ಆದರೆ ನಾನು ಅಸ್ಸಾಂನಲ್ಲಿದ್ದು ಈ ಪರೀಕ್ಷೆಗಳಿಗೆ ತಯಾರಿ ಮಾಡಬೇಕಾಯಿತು. ಅಲ್ಲಿ ಕರ್ನಾಟಕದ ಯಾವ ವೃತ್ತಪತ್ರಿಕೆ, ನ್ಯೂಸ್ ಪೇಪರ್ಸ್ ಬರ್ತಿರಲಿಲ್ಲ, ಯಾವ ಮ್ಯಾಗ್ಝಿನ್ಸ್ ಬರ್ತಿರಲಿಲ್ಲ. ನಾನು ಮತ್ತೆ ಸ್ವಲ್ಪ ದುರ್ಗಮ ಪ್ರದೇಶದಲ್ಲಿದ್ದೆ. ನಾನು ಅಲ್ಲಿ ಒಂದು ಕಾರ್ಬಿ ಆಂಗ್ಲಾಂಗ್ ಅಂತ ಒಂದು ಜಿಲ್ಲೆ ಇದೆ ಅಸ್ಸಾಂನಲ್ಲಿ. ಈ ಕಾರ್ಬಿ ಆಂಗ್ಲಾಂಗ್ ಜಿಲ್ಲೆ ಅಂದರೆ ಅದೊಂದು ವಿಶೇಷ ಜಿಲ್ಲೆ. ನಮ್ಮದು 5ನೇ ಶೆಡ್ಯೂಲ್ ಮತ್ತು 6ನೇ ಶೆಡ್ಯೂಲಲ್ಲಿ ಬರ್ತದೆ. ಸಂವಿಧಾನದ 5th ಶೆಡ್ಯೂಲಲ್ಲಿ ಬರುವಂಥ ಜಿಲ್ಲೆಗಳ ಪೈಕಿ ಒಂದು ಜಿಲ್ಲೆ ಅದು. ಸುಮಾರು 10 ಜಿಲ್ಲೆಗಳಿದೆ. ಅಸ್ಸಾಂನ ನಾರ್ತ್ ಕಚಾರ್, ಕಾರ್ಬಿ ಆಂಗ್ಲಾಂಗ್ ಇವೆರಡು ಜಿಲ್ಲೆಗಳು ಅಲ್ಲಿ ಬರ್ತದೆ. ಅದ್ರ ಜೊತೆಗೆ ಮೇಘಾಲಯದ 3 ಜಿಲ್ಲೆಗಳು, ಖಾಸಿ, ಜೈಂತಿಯಾ ಆ್ಯಂಡ್ ಗಾರೋ, ನಂತರ ಮಣಿಪುರ್ ಮತ್ತು ಇದರಲ್ಲಿ ಇನ್ನೊಂದು ಕೆಲವು ಜಿಲ್ಲೆಗಳು ಬರ್ತದೆ. ಈ ವಿಶೇಷ ಜಿಲ್ಲೆಗಳು ಯಾಕಂದರೆ ಈ ಒಂದು ಜಿಲ್ಲೆಯಲ್ಲಿ ಅವ್ರದ್ದೇ ಆದ ಸರ್ಕಾರ ಇರ್ತದೆ, ಅವ್ರದ್ದೇ ಆದ ಮುಖ್ಯಮಂತ್ರಿ ಇರ್ತಾರೆ, ಅವ್ರದ್ದೇ ಆದ ಒಂದು ರಾಜ್ಯದ ವಿಧಾನಸಭೆ ಇರ್ತದೆ. ತಮಗೆ ಬೇಕಾಗುವ ಕಾನೂನುಗಳನ್ನು ಅವರೇ ರಚನೆ ಮಾಡ್ಕೊಳ್ತಾರೆ. ಆ ಒಂದು ಬುಡಕಟ್ಟು ಜನಾಂಗದ ಸಂಸ್ಕೃತಿ ಮತ್ತು ಅವರ ಸಂಪ್ರದಾಯಗಳನ್ನು ರಕ್ಷಣೆ ಮಾಡೋ ಸಲುವಾಗಿ ಸಂವಿಧಾನದಲ್ಲಿ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಅಂಥ ಆ ಜಿಲ್ಲೆಯಲ್ಲಿ ಅತ್ಯಂತ ಭೀಕರವಾದ ಒಂದು ಸಂಘರ್ಷ ನಡೀತಿತ್ತು. ಸುಮಾರು 32 ಭಯೋತ್ಪಾದಕ ಸಂಘಟನೆಗಳು ಸಕ್ರಿಯವಾಗಿದ್ದವು. ಅಂಥ ಸಮಯದಲ್ಲಿ ಸುಮಾರು ಅರ್ಧ ಜಿಲ್ಲೆಗೆ ನಾನು ಜವಾಬ್ದಾರನಾಗಿದ್ದೆ. ಕಂಪ್ನಿ ಕಮಾಂಡರ್ ಆಗಿ ಕೆಲಸ ಮಾಡ್ತಿದ್ದೆ. ದಿನ ಒಂದು ಘಟನೆ ನಡೀತಿತ್ತು. ಎಲ್ಲೋ ಒಂದು ಕಿಡ್ನ್ಯಾಪ್ ಆಗ್ತಿತ್ತು, ಯಾರ್ದೋ ಅಪಹರಣ ಆಗ್ತಿತ್ತು, ಎಕ್ಸ್ಟಾರ್ಷನ್ಗೆ ಇದು ಆಗ್ತಿತ್ತು, ಅಥವಾ ಎಲ್ಲೋ ಸೈನಿಕರು ಮತ್ತು ನಮ್ಮ ಸೈನ್ಯ ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಘರ್ಷಣೆ ಆಗ್ತಿತ್ತು. ಅದಾದ ಕೂಡಲೇ ಘಟನೆ ಆದ ಕೂಡಲೇ ನಾವು ಹೋಗಬೇಕು, ಅದನ್ನೆಲ್ಲ ಇದಕ್ಕೆ ನೋಡಬೇಕು, ಅದ್ರ ಬಗ್ಗೆ ಒಂದು ವರದಿ ಮಾಡಬೇಕು, ಪಂಚನಾಮೆ ಮಾಡಬೇಕು, ಬಹಳಷ್ಟು ಕೆಲಸ ಇರ್ತಿತ್ತು. ಇಂಥ ಒಂದು ಪರಿಸ್ಥಿತಿ ನಡುವೆ ನಾನು ಈ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಂಡೆ. ಈಗ ಅದನ್ನೆಲ್ಲ ನಾನು ಯೋಚನೆ ಮಾಡಿದ್ರೆ ನನಗೆ ಆಶ್ಚರ್ಯ, ಸೋಜಿಗ ಆಗ್ತದೆ. ಸ್ನೇಹಿತರು, ನಾನು ಹೇಗೆ ಮಾಡಿದೆ? ಈ ಪರೀಕ್ಷೆ ಕೇವಲ ಪರೀಕ್ಷೆ ಬಂದಾಗ ತಯಾರಿ ಮಾಡುವಂಥ ಪರೀಕ್ಷೆ ಅಲ್ಲ. ಬಹಳಷ್ಟು ಜನ ಏನು ಮಾಡ್ತಾರೆ, ಈ ಪರೀಕ್ಷೆ ನೋಟಿಫಿಕೇಶನ್ ಆದ ತಕ್ಷಣ ಈ ಪರೀಕ್ಷೆಗೆ ತಯಾರಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ವಿಶೇಷವಾಗಿ ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ, ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅವರು ಈ ಪರೀಕ್ಷೆಯನ್ನು ತಮ್ಮ ಜೀವನದ ಭಾಗವಾಗಿ ತೆಗೆದುಕೊಳ್ಬೇಕು. ಇಡೀ ವರ್ಷ ಪರ್ಯಂತ ಅದು ಅಧಿಸೂಚನೆ ಆಗಲಿ, ನೋಟಿಫಿಕೇಶನ್ ಆಗಿರಲಿ, ಆಗದೇ ಇರಲಿ, ಅವರು ಈ ಪರೀಕ್ಷೆಗಳಿಗೆ ಯಾವಾಗಲೂ ತಯಾರಾಗ್ತಾ ಇರಬೇಕು. ಅಂದಾಗ ಮಾತ್ರ ಈ ಪರೀಕ್ಷೆಯ ಜುಟ್ಟು ನಿಮ್ಮ ಕೈಯಲ್ಲಿ ಬರಲಿಕ್ಕೆ ಸಾಧ್ಯ ಇದೆ.
ನಾನು ನನ್ನ ತಮ್ಮ ಇಲ್ಲಿ ಬಿಜಾಪುರದಲ್ಲಿದ್ದ. ಅವನು ಈ ಬೇಕಾಗಿ ನನಗೆ ಈ ಪರೀಕ್ಷೆಗೆ ಬೇಕಾಗುವಂಥ ಒಂದೆರಡು ಮಾಸ್ ಪತ್ರಿಕೆಗಳನ್ನು ಅವನು ತೆಗೆದುಕೊಂಡು ಪೋಸ್ಟ್ ಮಾಡ್ತಿದ್ದ. ಜೊತೆಗೆ ಕರೆಂಟ್ ಅಫೇರ್ಸ್ ಬುಕ್ಸ್ ಯಾವುದಾದ್ರೂ ಸಿಕ್ಕರೆ ಅದು ತೆಗೆದುಕೊಂಡು ನನಗೆ ಪೋಸ್ಟ್ ಮಾಡ್ತಿದ್ದ. ಅದು ಬರಲಿಕ್ಕೆ ಸುಮಾರು 1 ವಾರ 10 ದಿವಸ ಆಗ್ತಿತ್ತು. ಬಟ್ ನಾನು ಅದನ್ನು ಅಧ್ಯಯನ ಮಾಡ್ತಿದ್ದೆ. ಪ್ರತಿನಿತ್ಯ ನಾನು ಸ್ವಲ್ಪ ಸಮಯ ಆದರೂ ಈ ಪರೀಕ್ಷೆಗಳಿಗೆ ನಾನು ನಿಗದಿಯಾಗಿಡ್ತಿದ್ದೆ. ನಂತರ ಓದ್ಕೊಳ್ತಾ ಹೋಗ್ತಿದ್ದೆ. ಸೊ ನಾನು ಆರ್ಮಿಯಲ್ಲಿ ಇರುವಾಗಲೇ ಬಂದು ಪರ್ಮಿಷನ್ ತೆಗೆದುಕೊಂಡಿದ್ದೆ. ಬಂದು ಕರ್ನಾಟಕ ಬಂದು ಪ್ರಿಲಿಮಿನರಿ ಪರೀಕ್ಷೆ ಬರೆದೆ. ನಂತರ ಮುಖ್ಯ ಪರೀಕ್ಷೆ ಬರೆದೆ. ನಂತರ ಬಂದು ಸಂದರ್ಶನಕ್ಕೆ ಅಟೆಂಡ್ ಮಾಡಿದೆ. ನನಗೆ ಫೈನಲ್ ಲಿಸ್ಟಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಂತ ಸೆಲೆಕ್ಷನ್ ಆದಮೇಲೆ ನಾನು ಸೈನ್ಯದ ನಮ್ಮ ಮೇಲಾಧಿಕಾರಿಗಳಿಗೆ, ಸೈನ್ಯದ ಹೆಡ್ ಕ್ವಾರ್ಟರ್ಸ್ಗೆ ನಾನು ಇಂಟಿಮೇಷನ್ ಕೊಟ್ಟೆ. ನಾನು ಸೆಲೆಕ್ಷನ್ ಆಗಿದೆ. ನಾನೊಬ್ಬ ಶಾರ್ಟ್ ಸರ್ವಿಸ್ ಕಮಿಷನ್ ಅಧಿಕಾರಿ ಇದ್ದೀನಿ. ನಾನು ಸುಮಾರು 7 ವರ್ಷ ಸರ್ವಿಸ್ ಮಾಡಿದ್ದೇನೆ. ನನಗೆ ಬಿಡುಗಡೆ ಮಾಡಿ ಅಂತ ನಾನು ಕೋರಿದ ತಕ್ಷಣ ಅವರು ನನಗೆ ಬಿಡುಗಡೆ ಮಾಡಿದರು. ಬಂದು ನಾನು ಬಿಡುಗಡೆಯಾಗಿ ಇಮಿಡಿಯೇಟ್ಲಿ ಬಂದು ನಾನು ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಆಗಿ ನಾನು ಜಾಯ್ನ್ ಆದೆ. ಆವಾಗ ನಾನು ತರಬೇತಿಗಾಗಿ ನಮಗೆಲ್ಲ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಿದೆ ಮೈಸೂರಿನಲ್ಲಿ. ನೀವೆಲ್ಲ ಮೈಸೂರಿಗೆ ಯಾರು ಹೋಗಿದ್ದೀರಿ ನಿಮ್ಗೆ ಗೊತ್ತಿರ್ತದೆ. ನೀವು ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಏನು ಲಲಿತ್ ಮಹಲ್ ರಸ್ತೆ ಇದೆ, ಆ ರಸ್ತೆಯ ಬಲಭಾಗದಲ್ಲಿ ಪೊಲೀಸ್ ಅಕಾಡೆಮಿ ಇದೆ, ಎಡಭಾಗದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ATI ಅಂತ ಕರೀತಾರೆ. ಅಲ್ಲಿ ಹೋದಾಗ ಸುಮಾರು ಒಂದು 100 ಜನ ನಮ್ಮ ಎಲ್ಲ ಅಲ್ಲಿ ಟ್ರೈನಿಂಗ್ ಮಾಡುವಾಗ ಅವರೆಲ್ಲರೂ ಅಸಿಸ್ಟೆಂಟ್ ಕಮಿಷನರ್ ಆದವರು, DYSP ಆದವರು. ನನ್ನ ಜೊತೆ ಕಾಮನ್ ಫೌಂಡೇಶನ್ ಕೋರ್ಸ್ ಬಂದರೆ ಸುಮಾರು 40 ಜನ. ಅದರಲ್ಲಿ ಹಲವಾರು ಜನ IAS ಪರೀಕ್ಷೆ ಬರೆದಿರೋ ಬಗ್ಗೆ ಅಥವಾ IAS ಸಂದರ್ಶನಕ್ಕೆ ಹೋಗಿರೋ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡ್ತಿದ್ವಿ. ಸೊ ಆವಾಗ ನನಗೂ ಅನ್ನಿಸ್ತು, ನಾನು ಈ ಪರೀಕ್ಷೆಗಳಿಗೆ ಯಾಕೆ ತಯಾರಿ ಮಾಡಬಾರ್ದು, ನಾನು ಯಾಕೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಬಾರ್ದು ಅನ್ನೋ ಒಂದು ಮತ್ತೆ ಆಸೆ ಮೊಳೆ ಕೊಡಿತು. ಸೊ ನಾನು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಮತ್ತೆ ಹೊಸ ನೋಟಿಫಿಕೇಷನ್ ಆಯಿತು. 2008 ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಆಯಿತು. ಆವಾಗ ಬಹಳಷ್ಟು ಜನ ನನ್ನ ಸ್ನೇಹಿತರಿದ್ದರು. ಅವರೆಲ್ಲರ ಸಹಯೋಗ ಮತ್ತು ಮಾರ್ಗದರ್ಶನದೊಳಗೆ ನಾನು ಈ ಪರೀಕ್ಷೆಗಳಿಗೆ ತಯಾರಿ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಸೈನಿಕ ಶಾಲೆಯಲ್ಲಿ ಓದಿದ್ರಿಂದ ಸ್ವಲ್ಪ ಭಾಷೆ ಮೇಲೆ ಹಿಡಿತ ಚೆನ್ನಾಗಿತ್ತು. ಜೊತೆಗೆ ಸ್ವಲ್ಪ ಬರವಣಿಗೆ ನಂದು ಇನ್ನೊಂದು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಮಾಡಿಕೊಂಡೆ. ಕಮರ್ಷಿಯಲ್ ಟ್ಯಾಕ್ಸಲ್ಲಿ ನಾವು ಪ್ರೊಬೇಷನರಿ ಪೀರಿಯಡಲ್ಲಿದ್ವಿ, ಪರೀಕ್ಷಾರ್ಥ ಅವಧಿಯಲ್ಲಿದ್ವಿ. ಹೀಗಾಗಿ ಭಾಳ ಹೆಚ್ಚುವರಿ ಹೊರೆ ಇರಲಿಲ್ಲ. ಸೊ ನಮ್ಮ ಹಿರಿಯ ಅಧಿಕಾರಿಗಳು ಭಾಳ ನಾವು ಬೆಳಗ್ಗೆ 10 ಗಂಟೆಗೆ ಆಫೀಸ್ಗೆ ಹೋದರೆ ನಾವು ಒಂದು ಸಲ ಅವ್ರನ್ನ ಭೇಟಿಯಾಗಿ ನಮ್ಗೆ ಅವರು ಒಂದು ಸ್ವಲ್ಪ ಹೇಳಿಕೊಡ್ತಿದ್ರು. ಅದನ್ನು ನಾವು ರಿವಿಷನ್ ಮಾಡಬೇಕು ಅಥವಾ ಯಾವುದೋ ಒಂದು ಯಾರೋ ಅಧಿಕಾರಿಗಳಿರ್ತಾರೆ, ಆ ಅಧಿಕಾರಿಗಳ ಜೊತೆ ಕಮರ್ಷಿಯಲ್ ಟ್ಯಾಕ್ಸ್ ಬಗ್ಗೆ ಕಲಿಬೇಕು ಅಂತ ಅವ್ರು ಹೇಳ್ಕೊಡ್ತಿದ್ರು. ಅದಾದಮೇಲೆ ನಾವು ಸಾಮಾನ್ಯವಾಗಿ ಫ್ರೀ ಇರ್ತಿದ್ವಿ. ಸೊ ಆ ಸಮಯವನ್ನು ನಾನು ಚೆನ್ನಾಗಿ ಬಳಸ್ಕೊಂಡೆ. ನಾನು ಮತ್ತು ಇನ್ನೊಬ್ಬರು ಸ್ನೇಹಿತರು ಅವರು ಮತ್ತೆ ಈ ಪರೀಕ್ಷೆಗಳಿಗೆ ತೆಗೆದುಕೊಳ್ತಿದ್ರು. ಇಬ್ಬರು ಕೂಡಿ ನಾವು ತಯಾರು ಮಾಡ್ತಾಯಿದ್ವಿ. ಸೊ ಸಾಯಂಕಾಲ ಸಾಮಾನ್ಯವಾಗಿ ಫ್ರೀ ಇರ್ತಿದ್ವಿ. ಸಾಯಂಕಾಲ ಎಲ್ಲಿ ನಾವು ಸಮಯ ವ್ಯರ್ಥ ಮಾಡ್ತಾ ಇರಲಿಲ್ಲ, ಬೆಳಗಿನ ಸಮಯ ವ್ಯರ್ಥ ಮಾಡ್ತಾ ಇರಲಿಲ್ಲ. ಹೀಗಾಗಿ ಈ ಪರೀಕ್ಷೆಗಳಿಗೆ ಭಾಳ ಚೆನ್ನಾಗಿ ತಯಾರಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಏನಾಗ್ತದೆ, ಒಬ್ಬರು ವರ್ಕಿಂಗ್ ಪ್ರೊಫೆಷನಲ್ದ ಅಡ್ವಾಂಟೇಜ್ ಏನು ಅಂತಂದರೆ ಯು ಹ್ಯಾವ್ ಸಮ್ ಡಿಸಿಪ್ಲಿನ್ ಇನ್ ಯುವರ್ ಲೈಫ್. ಎಲ್ಲ ಬಿಟ್ಟು ಓದೋ ವಿದ್ಯಾರ್ಥಿಗಳು ಇದ್ದಾರೆ. ಎಲ್ಲ ಬಿಟ್ಟು ಓದೋದು ಅವರಿಗೆ ಇದೊಂದೇ ಕೆಲಸ, ಪರೀಕ್ಷೆ ಒಂದೇ ಕೆಲಸ. ಅವರು ರಾತ್ರಿ ಓದ್ತಾರೆ, ಹಗಲತ್ತು ಓದ್ತಾರೆ. ನಿಮ್ದು ಹಾಗಾಗೋದಿಲ್ಲ. ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದೀರಿ, ನಿಮಗೆ ಒಂದು ಕೆಲಸ ಅಂತ ಇರ್ತದೆ. ಆ ಕೆಲಸದ ಜೊತೆ ನೀವು ಪ್ರಿಪೇರ್ ಮಾಡಬೇಕು. ಸೊ ಯು ಆರ್ ಮೋರ್ ಡಿಸಿಪ್ಲಿನ್ಡ್ ದ್ಯಾನ್ ಅದರ್ಸ್. ನಿಮಗೆ ಗೊತ್ತಿದೆ ನೀವು ಇಷ್ಟು ಸಮಯ ನಿಮ್ಮ ಕೆಲಸಕ್ಕೆ ಹೋಗ್ತದೆ, ಬಾಕಿ ಸಮಯದಲ್ಲಿ ನೀವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಆ ಅಡ್ವಾಂಟೇಜ್ ಬಹುಶಃ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಸಿಗ್ತದೆ. ಇದು ನನಗೇನು ಇದು ಚಾಲೆಂಜ್ ಅನ್ನಿಸ್ತು, ಇದನ್ನು ನಾನು ಅಡ್ವಾಂಟೇಜಾಗಿ ನಾನು ಮಾಡಿಕೊಂಡೆ. ಸೊ ಈ ರೀತಿ ಬಹಳ ಚೆನ್ನಾಗಿ ನಾವು ಪ್ರಿಪ್ರೇಷನ್ ಮಾಡಿದ್ವಿ. ಯಾವುದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಲಿಲ್ಲ. ಯಾಕಂದರೆ ಒಂದು ಪರೀಕ್ಷೆ ಪಾಸ್ ಆಗಿರೋದ್ರಿಂದ ಮತ್ತು ಪರೀಕ್ಷೆಗೆ ಬೇಕಾಗಿರುವಂಥ ಏನೋ ಒಂದು ಕನಿಷ್ಠ ಜ್ಞಾನ ಏನಿತ್ತು ಅದು ಇದ್ದಿದ್ದರಿಂದ ನಾವು ಕೆಲವೊಂದು ಸ್ನೇಹಿತರೊಂದಿಗೆ ಅಥವಾ ಯಾರೋ ಒಬ್ಬರು ವಿಶೇಷ ಉಪನ್ಯಾಸಕರೊಂದಿಗೆ ಚರ್ಚೆ ಮಾಡಿ ಈ ಪರೀಕ್ಷೆಗೆ ನಾವು ತಯಾರಿ ಮಾಡಿದ್ವಿ. ಸೊ KS 2ನೇ ಸಲ ನಾನು ಬರೆದಾಗ ರಿಸಲ್ಟ್ಸ್ ಬಂದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಐ ಹ್ಯಾಡ್ ಡನ್ ಎಕ್ಸೀಡಿಂಗ್ಲಿ ವೆಲ್. ಸೊ ನಾನು ಇಡೀ ರಾಜ್ಯಕ್ಕೆ ಮುಖ್ಯ ಪರೀಕ್ಷೆಯಲ್ಲಿ ನನಗೆ 4ನೇ ಸ್ಥಾನ ಬಂದಿತ್ತು. ಸೊ 1044 ಮಾರ್ಕ್ಸ್ ನಾನು ಸ್ಕೋರ್ ಮಾಡಿದ್ದೆ. ನನ್ನ ಶ್ರೀಮತಿ ಸಹ ಆ ಪರೀಕ್ಷೆ ತೆಗೆದುಕೊಂಡಿದ್ದರು. ಅವರಿಗೆ ಸುಮಾರು 930 ಮಾರ್ಕ್ಸ್ ಬಂದಿತ್ತು. ಸೊ ಅವರು ಜನರಲ್ ಮೆರಿಟ್ ಇದ್ದರು, ಅವ್ರದ್ದು ಯಾವುದೂ ಸೆಲೆಕ್ಷನ್ ಆಗಲಿಲ್ಲ. ಸಂದರ್ಶನದಲ್ಲಿ ಸಹ ಅವರಿಗೆ ಮಾರ್ಕ್ಸ್ ಬಹಳ ಕಡಿಮೆ ಬಂತು, ನನಗೂ ಕಡಿಮೆ ಬಂತು. ಬಟ್ ರಿಸರ್ವೇಷನ್ ಇತ್ತು. ಹೀಗಾಗಿ ಫೈನಲಿ ನನಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಾನು ಸೆಲೆಕ್ಷನ್ ಆಯಿತು.
ಬಹಳ ಖುಷಿ ಆಯಿತು. ಅನಿರೀಕ್ಷಿತವಾಗಿ ಏನು ಒಂದು ಸಲ ಸೇವೆ ಸೇರಿದ ಮೇಲೆ ಮತ್ತೆ ಪರೀಕ್ಷೆ ಬರೆದು ಮತ್ತೆ ರ್ಯಾಂಕ್ ಇಂಪ್ರೂವ್ ಮಾಡಿಕೊಂಡು ಒಳ್ಳೆಯ ಸೇವೆ ಗಿಟ್ಟಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಚಾಲೆಂಜಿಂಗ್. ಯಾಕಂದರೆ ಒಂದು ಸಲ ಕೆಲಸ ಸಿಕ್ಕ ಕೂಡಲೇ ನಾವು ಸ್ವಲ್ಪ ಆಲಸಿ ಆಗಿಬಿಡ್ತೇವೆ. ಒಂದು ಕೆಲಸ ಸಿಕ್ಕಿತು, ಮದುವೆ ಆಯಿತು, ಮಕ್ಕಳಾಯಿತು, ಈ ರೀತಿ ನಾವು ಜೀವನ ಕ್ರಮಕ್ಕೆ ಹೊಂದ್ಕೊಂಡು ಬಿಡ್ತೇವೆ. ಬಟ್ ಬಹುಶಃ ಬಹಳ ಒಂದು ಏನು ಉತ್ಕಟತೆ ಇತ್ತು ನನ್ನಲ್ಲಿ, ಏನು ಒಂದು ಸಾಧನೆ ಮಾಡಬೇಕು ಅಂತ ಹಂಬಲ ಇತ್ತು, ಬಹುಶಃ ಅದು ನನ್ನನ್ನು ಈ ಆಲಸಿಯನ್ನಾಗಲಿಕ್ಕೆ ಬಹುಶಃ ಬಿಡಲಿಲ್ಲ ಅಂತ ಅನ್ನಿಸ್ತದೆ. ಹೀಗಾಗಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆದಮೇಲೆ ಮತ್ತೆ ಟ್ರೈನಿಂಗ್ ಮುಗೀತು. ಟ್ರೈನಿಂಗ್ ಮುಗಿದ ಮೇಲೆ ನಮಗೆ ಬೆಳಗಾಂ ಜಿಲ್ಲೆಗೆ ನನಗೆ ಪ್ರೊಬೇಷನ್ಗೆ ಟ್ರೈನಿಂಗ್ಗೆ ಹಾಕಿದರು. ಅದು ಬೆಳಗಾಂ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ, ಮತ್ತು ನಮ್ಮ ಜಿಲ್ಲಾಧಿಕಾರಿ ಬಹಳ ಒಳ್ಳೆಯವರಿದ್ದರು. ಅವರು ಯಾವಾಗಲೂ ನಮಗೆ ಪ್ರೋತ್ಸಾಹ ಕೊಡ್ತಿದ್ರು, ನಮ್ಮನ್ನು ಹುರಿದುಂಬಿಸ್ತಿದ್ರು. ನಾನು ಅವ್ರಿಗೆ ಒಂದು ಸಲ ಹೀಗೆ ರಿಕ್ವೆಸ್ಟ್ ಮಾಡಿದ್ದೆ, ನಾನು ಈ ರೀತಿ ನನಗೆ ಒಳ್ಳೆ ರ್ಯಾಂಕ್ ಬಂದಿದೆ, ಈ ಸಲ ನಾನು UPSC ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಶ್ರೀಮತಿ ಏಕರೂಪ್ ಕೌರ್ ಅವರು ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಹಳ ಖುಷಿಪಟ್ಟು, ಇಲ್ಲ ನೀನು ಪ್ರಯತ್ನ ಮಾಡು, ನಾನು ನಿನಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಅವರು ನನ್ನ ಹುರಿದುಂಬಿಸಿದ್ದಕ್ಕೆ ನಾನು ಮತ್ತೆ IAS ಪರೀಕ್ಷೆ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಯಿತು. ಸೊ ಅಲ್ಲಿಯೂ ಸಹ ನಾನು ಪ್ರೊಬೇಷನರಿ ಪೀರಿಯಡ್ ಇದ್ದೆ. ನಾನು ಪ್ರತಿ ತಿಂಗಳು ಪ್ರತಿ ವಾರ ಒಂದು ಡಿಪಾರ್ಟ್ಮೆಂಟ್ಗೆ ನನಗೆ ಅಟ್ಯಾಚ್ಮೆಂಟ್ ಇರ್ತಿತ್ತು. ನಾನು ಬೆಳಗ್ಗೆ ಹೋಗಬೇಕು, ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಇರಬೇಕು, ಆಯಾ ಡಿಪಾರ್ಟ್ಮೆಂಟ್ ಬಗ್ಗೆ ಅಧ್ಯಯನ ಮಾಡಬೇಕು, ಅಲ್ಲಿ ಕೆಲಸ ಮಾಡಬೇಕು, ನಂತರ ಸಾಯಂಕಾಲ ಮನೆಗೆ ಬರಬೇಕು. ಮನೆಗೆ ಬಂದ ತಕ್ಷಣ ನಾನು ಸಮಯ ವೇಸ್ಟ್ ಮಾಡ್ತಿರಲಿಲ್ಲ. ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಸಹ ಇದಕ್ಕೆಲ್ಲ ಬಹಳ ಸಹಕಾರ ಕೊಟ್ಟರು. ಆ ಸಮಯ ನಾನು ರಾತ್ರಿ 11, 12, 1, 2ರವರೆಗೆ ನಾನು ದೀರ್ಘಕಾಲ ಸ್ಟಡಿ ಮಾಡ್ತಿದ್ದೆ. ಇದು ವರ್ಷ ಪೂರ್ತಿ ಮಾಡಿದೆ. ನಾನು ಯಾವತ್ತೂ ರಜೆ ತೆಗೆದುಕೊಳ್ಳಿಲ್ಲ, ಎಲ್ಲಿ ಟೈಮ್ ನಾನು ಯಾವುದೂ ಕಾಲಹರಣ ಮಾಡಲಿಲ್ಲ, ಎಲ್ಲಿ ಗ್ಯಾಪ್ಸ್ ಇರಲಿಲ್ಲ. ಈ ಪರೀಕ್ಷೆಗೆ ಕನ್ಸಿಸ್ಟೆನ್ಸಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನೀವು 3 ದಿವಸ ಹೋಗಿ ಭಾಳ ಚೆನ್ನಾಗಿ ಓದ್ತೀರಿ, ಮತ್ತೆ 2 ದಿವಸ ಬಿಟ್ಬಿಡ್ತೀರಿ, ಮತ್ತೆ 2 ದಿವಸ ಓದ್ತೀರಿ, ಮತ್ತೆ 1 ದಿವಸ ಈ ರೀತಿ ಆಗಬಾರ್ದು. ನೀವು ಒಂದು ಶಿಸ್ತುಬದ್ಧವಾದ ಒಂದು ಅಭ್ಯಾಸ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ಏನಾಗ್ತದೆ, ನಮ್ಮ ಜೀವನದಲ್ಲಿ ನಾವೆಲ್ಲ ಒಂದು ಸಾಧನೆ ಮಾಡಬೇಕು, ದೊಡ್ಡ ಗುರುತರವಾದ ಸಾಧನೆ ಮಾಡಬೇಕು, ಸಮಾಜದಲ್ಲಿ ನಮಗೆ ಒಂದು ಸ್ಥಾನಮಾನ ಇರಬೇಕು, ಆರ್ಥಿಕವಾಗಿ ನಾವು ಸಬಲರಾಗಬೇಕು ಅನ್ನೋದು ಎಲ್ಲರಿಗೂ ಇಚ್ಛೆ ಇರ್ತದೆ. ಆದರೆ ಅದನ್ನು ಸಾಧಿಸಲಿಕ್ಕೆ ನಾವು ಏನು ಶ್ರಮ ಪಡ್ತೇವೆ ಅಥವಾ ನಾವೇನು ಗುರಿಗಳನ್ನು ನಿರ್ಧಾರ ಮಾಡ್ಕೊಳ್ತೇವೆ, ಅದು ಪ್ರತ್ಯೇಕರಿಗೆ ವಿಭಿನ್ನ ಆಗಿರ್ತದೆ. ಸೊ ಅದಕ್ಕೆ ನಾನೇನು ಹೇಳ್ತೇನೆ, ನೀವು ಭಾಳ ದೊಡ್ಡದಾದ ಗುರಿ ಇಟ್ಕೊಂಡ್ರೆ ಒಳ್ಳೆಯದು, ಇಲ್ಲ ಅಂತಿಲ್ಲ. ನೀವು IAS ಪಾಸ್ ಮಾಡಬೇಕು ಅಥವಾ KS ಪಾಸ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಅದೇನು ತಪ್ಪಿಲ್ಲ. ಆದರೆ ದಿನನಿತ್ಯದ ಗುರಿಗಳಿರಬೇಕು. ನಿಮಗೆ ವೀಕ್ಲಿ ಟಾರ್ಗೆಟ್ಸ್ ಇರಬೇಕು, ಮಂತ್ಲಿ ಟಾರ್ಗೆಟ್ಸ್ ಇರಬೇಕು, ನಿಮ್ಮದು ಪ್ಲ್ಯಾನ್ ಆಫ್ ಸ್ಟಡಿ ಇರಬೇಕು, ಅದಕ್ಕೆ ತಕ್ಕಂತೆ ನಿಮ್ಮ ದಿನಚರಿ ಇರಬೇಕು, ಅದಕ್ಕೆ ತಕ್ಕಂತೆ ನಿಮ್ಮ ಹವ್ಯಾಸಗಳಿರಬೇಕು. ಏನು ಒಂದು ಹ್ಯಾಬಿಟ್ ನಾವು ಒಂದು ಮಾಡ್ಕೊಂಡ್ಬಿಟ್ರೆ, ಆ ಹ್ಯಾಬಿಟ್ ಒಳ್ಳೆ ಹ್ಯಾಬಿಟ್ ಏನೋ ಇರ್ತದೆ, ಅದನ್ನು ನಮ್ಮನ್ನು ಅದು ಪ್ರೇರೇಪಿಸ್ತದೆ. ಈಗ ಬೆಳಗ್ಗೆ ಏಳೋದು, ಬೆಳಗ್ಗೆ ಅರ್ಲಿ ರೈಸಸ್ ಬಹಳ ಒಳ್ಳೆಯ ಟೈಮ್, ಅದು ಯಾರೂ ಡಿಸ್ಟರ್ಬ್ ಮಾಡಲ್ಲ. ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ಬೆಳಗ್ಗೆ ಎಲ್ಲರೂ ಆರಾಮಾಗಿ ಮನ್ಕೊಳ್ತಾರೆ, ನಿಮ್ಗೆ ಯಾರೂ ಫೋನ್ ಮಾಡಲ್ಲ, ಯಾರೂ ಡಿಸ್ಟರ್ಬ್ ಮಾಡಲ್ಲ. ಅದು ಬಹಳ ಒಳ್ಳೆಯ ಸಮಯ ಅಭ್ಯಾಸ ಮಾಡಲಿಕ್ಕೆ. ಸೊ ಇದೊಂದು ಸಲ ನೀವೊಂದು ಸಲ ಅದನ್ನು ಅಭ್ಯಾಸ ಮಾಡ್ಕೊಂಡ್ರಿ, ಅದು ನಿಮ್ಮ ಜೀವನದ ಒಂದು ಹ್ಯಾಬಿಟ್ ಆಗಿಬಿಡ್ತು ಅಂತಂದರೆ ನಿಮಗೆ 2-3 ಗಂಟೆ ಬೋನಸ್ ದಿವಸ, ಒಂದು ವರ್ಷಕ್ಕೆ ಒಂದು 1500 ಗಂಟೆ ಬೋನಸ್. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಪ್ರಿಪ್ರೇಷನ್ ಮಾಡಲಿಕ್ಕೆ ಹೇಳಿ? ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಇನ್ನೊಂದು ಮಾತು ಏನು ಹೇಳಬೇಕು ಅಂದರೆ, ನಿಮಗೆ ಬಹಳಷ್ಟು ಸಮಯ ಇಲ್ಲ, ನಿಮಗೆ ಇರುವ ಸಮಯದಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಪ್ರಿಪ್ರೇಷನ್ ಮಾಡಬೇಕು. ಯುವರ್ ಪ್ರಿಪ್ರೇಷನ್ ಮಸ್ಟ್ ಬಿ ಆಫ್ ಕ್ವಾಲಿಟೇಟಿವ್ ನೇಚರ್. ನೀವು 5 ಗಂಟೆಯಲ್ಲಿ ಓದುವುದನ್ನು 2 ಗಂಟೆ 3 ಗಂಟೆಯಲ್ಲಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡಬೇಕು. ಆ ರೀತಿ ಒಂದು ಪದ್ಧತಿ, ಆ ರೀತಿ ಒಂದು ಹ್ಯಾಬಿಟ್ಸ್ ನೀವು ಬೆಳೆಸ್ಕೊಳ್ಬೇಕು. ಇಂಥ ಸಣ್ಣ ಬದಲಾವಣೆಗಳೊಂದಿಗೆ ನಿಮ್ಮದು ಒಂದು ದೊಡ್ಡ ಗುರಿಯನ್ನು ಮುಟ್ಟಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಸೊ ನಾನೇನು ಹೇಳ್ತಾ ಇದ್ದೆ, ನಮ್ಮ DC ಅವರು ಭಾಳ ಹುರಿದುಂಬಿಸಿದ್ರು. ಮತ್ತು ನನ್ನ ಕ್ವಾರ್ಟರ್ಸು ಸಹ ಅವ್ರ ಕ್ವಾರ್ಟರ್ಸ್ ಪಕ್ಕನೇ ಇತ್ತು. ನಾನು ಎದ್ದ ತಕ್ಷಣ ಅವ್ರ ಕ್ವಾರ್ಟರ್ಸ್ ನೋಡ್ತಿದ್ದೆ. ನಾನು ಒಂದು ಸಲ ಈ IAS ಪರೀಕ್ಷೆ ಪಾಸ್ ಮಾಡಬೇಕು ಅನ್ನೋದು ಮುಂಜಾನೆ ಎದ್ದು ಕೂಡಲೇ ನನ್ನ ತಲೆಯಲ್ಲಿ ಮತ್ತೊಂದು ಸಲ ಅದು ನೆನಪು ಮಾಡಿಕೊಡ್ತಿತ್ತು. ಸೊ ಅದೊಂಥರ ಬಹಳ ದೊಡ್ಡ ಇನ್ಸ್ಪಿರೇಷನ್. ಸೊ ನೀವೇನು ಮಾಡ್ಬೋದು, ಪರೀಕ್ಷಾ ಟೈಮ್ ಒಳಗೆ, ಈ ಪರೀಕ್ಷಾ ಟೈಮ್ ಒಳಗೆ ಯಾರು ಬೇಕಾದರೂ ನಿಮಗೆ ಯಾವ ವಿಷಯ ನಿಮ್ಮನ್ನು ಇನ್ಸ್ಪೈರ್ ಮಾಡ್ತದೆ ಅಂಥವುದನ್ನು ನಿಮಗೆ ಆಗಾಗ ಕಣ್ಣಿಗೆ ಕಾಣುವಂತೆ ನಿಮ್ಮ ಚಿತ್ರಗಳಿರ್ಬೋದು, ಕೊಟೇಶನ್ಸ್ ಇರ್ಬೋದು, ಸಿಂಬಲ್ಸ್ ಆಗಿರ್ಬೋದು. ಈಗ ಎಲ್ಲ ವಿದ್ಯಾರ್ಥಿಗಳು ಯಾರು IAS ಪರೀಕ್ಷೆ ಬರೀತಾರೆ ಅವ್ರಿಗೆಲ್ಲ ಇರ್ತದೆ ಒಂದು ನಮ್ಮ ರಾಷ್ಟ್ರ ಲಾಂಛನ, ಅದು ನಮಗೆ ಇನ್ಸ್ಪಿರೇಷನ್ ಕೊಡುವಂಥ ಒಂದು ಚಿಹ್ನೆ. ಅದು ಜೊತೆಗೆ ಭಾರತ ದೇಶದ ಬಾವುಟ, ಅದು ನಮಗೆ ಇನ್ಸ್ಪೈರ್ ಮಾಡುವಂಥ ಚಿಹ್ನೆ. ನಮ್ಮ ದೇಶದ ನಕ್ಷೆ,
ಅದು ನಮ್ಮನ್ನು ಇನ್ಸ್ಪೈರ್ ಮಾಡುವಂಥ ಒಂದು ಚಿಹ್ನೆ. ಅದರ ಜೊತೆಗೆ ಒಂದು ಆಫೀಸ್ ಕಾರು ರೆಡ್ ಲೈಟ್ ಇರುವಂಥದ್ದು, ಒಂದು ನಿಮಗೆ ಅತ್ಯಂತ ಪ್ರಿಯವರಾದ ಅತ್ಯಂತ ಫೇಮಸ್ ಆದ ಯಾರೋ ಒಬ್ಬರು ಜಿಲ್ಲಾಧಿಕಾರಿಗಳು, ಬಹಳಷ್ಟು ನೂರಾರು ಉದಾಹರಣೆಗಳು ನಮ್ಮ ದೇಶದಲ್ಲಿ ಸಿಗ್ತದೆ. ಇವೆಲ್ಲ ಆತ್ಮಕಥೆಗಳನ್ನು ಓದ್ತೀರಿ ಅಂತ ನಾನು ಭಾವಿಸ್ತೇನೆ. ಬಹಳಷ್ಟು ಉತ್ತಮ ಕಥೆ ಆತ್ಮಚರಿತ್ರೆಗಳು ಈ IAS ಬಗ್ಗೆ ಬಹಳಷ್ಟು ಜನ ಬರೆದಿದ್ದಾರೆ. ಅದರಲ್ಲಿ ಕೆಲವುಗಳನ್ನು ಬೇಕು ಅಂದರೆ ನಾನು ಹೇಳ್ತೇನೆ. ನಾನು ಇತ್ತೀಚೆಗೆ ಒಂದು ಪುಸ್ತಕ ಓದೆ, ಜಸ್ಟ್ ಟ್ರಾನ್ಸ್ಫರ್ಡ್ ಅಂತ. ಅದು ಖೇಮ್ಕಾ ಅಂತ ಬಹಳ ಪ್ರಸಿದ್ಧವಾದ IAS ಅಧಿಕಾರಿಯವರು, ಹರಿಯಾಣ ಕ್ಯಾಡರ್ ಅವರು ಜೀವನದಲ್ಲಿ ಸುಮಾರು 68 ಸಲ ಅವರಿಗೆ ಟ್ರಾನ್ಸ್ಫರ್ ಆಯಿತು. ಅವರು ಏನು ಚಾಲೆಂಜಸ್ ಇದೆ IAS ಅಲ್ಲಿ ಅನ್ನೋಗೆ ಬಹಳ ಸುದೀರ್ಘವಾಗಿ ಅವರು ಬರೆದಿದ್ದಾರೆ.